Hi students, the chapter 10 data handling. Exercise 10.1 Observe the pictography and answer the questions. ಇಲ್ಲಿರುವಂಥ ಒಂದು ಪಿಕ್ಚರ್ಸ್ನ ಅಬ್ಸರ್ವ್ ಮಾಡಿಬಿಟ್ಟು ಈ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡ್ತಾ ಹೋಗಬೇಕು. ದೆನ್ ನೋಟ್ ಈಚ್ ಒನ್ ಬುಕ್ ಸ್ಟ್ಯಾಂಡ್ಸ್ ಫಾರ್ ಟೂ ಬುಕ್ಸ್. ಇಲ್ಲಿ ಒಂದು ಬುಕ್ಸ್ನ ನಾವಿಲ್ಲಿ ಟೂ ಬುಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ದಿ ನಂಬರ್ ಆಫ್ ಸೈನ್ಸ್ ಬುಕ್ ರೀಡ್. ಎಸ್, ಸೈನ್ಸ್ ಬುಕ್ ರೋ ನೋಡ್ಕೊಳ್ಳಿ, 3 ಇದೆ. 3 into 2 is 6. Next, the number of Kannada book read. Kannada row 2. 2 into 2, 4. Next, the number of adventures book 1, 2, 3, 4, 5, 6. 6 into 2, 12. The number of vowels read. Yes, vowels is 1, 2, 3, 4. 4 into 2, 8. Next, the total number of books read is 6 plus 4 plus 12 plus 8 equals to 30. Yes, ಹಾಗಾದರೆ ಅವರು ಓದಿರೋ ಬುಕ್ಸ್ ಟೋಟಲ್ 30. Okay, next, the following pictography show the numbers of cars in 5 villages of the ತಾಲೂಕ್. ಇಲ್ಲಿ 5 ವಿಲೇಜಸ್ ಇದೆ. ವಿಲೇಜಸ್ 1, 2, 3, 4, 5 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. 1 ಕಾರ್ ಈಕ್ವಲ್ಸ್ ಟು 5 ಕಾರ್ಸ್. ವಿಚ್ ವಿಲೇಜ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಸ್? ಎಸ್, ಯಾವೊಂದು ವಿಲೇಜಲ್ಲಿ ಜಾಸ್ತಿ ಕಾರ್ಸ್ ಇದೆ? ವಿಲೇಜ್ ಈಸ್ 3. ಹಾಗಾದರೆ ಆನ್ಸರ್ ಈಸ್ ವಿಲೇಜ್ 3. ನೆಕ್ಸ್ಟ್, ವಿಚ್ ವಿಲೇಜಸ್ ಈಸ್ ಮಿನಿಮಮ್? ಕಡಿಮೆ. ವಿಲೇಜ್ 1. Next, what is the total number of cars in 5 villages? Yes, what is the total number of cars in villages? Total is 145 plus 5, 150. 150 cars. Next, how many more cars are there in villages 3 in villages 5? Yes, villages 3 is 1, 2, 3, 4, 5, 6, 7, 8, 9, 10. Okay, and villages 5 is 5. Yes, answer is how much? 10 and 5. Next, which 2 villages is the same number of cars? ಯಾವ ಒಂದು ವಿಲೇಜಲ್ಲಿ ಸೇಮ್ ಇದೆ ನಂಬರ್ ಆಫ್ ಕಾರ್ಸ್? ಎಸ್, 1, 2, 3, 4, 5, 6. 1, 2, 3, 4, 5, 6 and villages 2 and village 4. Village 2 and 4. Village 2 and 4. Okay. Next, Ramu had 5 pens, 3 erasers, 6 books, 2 pencil and 1 sharpener in his bag. ಆ ರಾಮು ಬ್ಯಾಗಲ್ಲಿ ಇಷ್ಟು ಒಂದು ಮೆಟೀರಿಯಲ್ಸ್ ಇದೆ. ಅದರಲ್ಲಿ ರೈಟ್ ದಿ ಡೇಟಾ ಇನ್ ಟ್ಯಾಬ್ಯುಲರ್ ಆಫ್ ದಿ ರೆಪ್ರೆಸೆಂಟ್ ಥ್ರೂ ಪಿಕ್ಟೋಗ್ರಫಿ. ಇಲ್ಲಿ ಈ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಇಲ್ಲಿರೋಂಥ ನೇಮ್ ಆಫ್ ಆರ್ಟಿಕಲ್ಸ್ ಆ್ಯಂಡ್ ನಂಬರ್ ಆಫ್ ಆರ್ಟಿಕಲ್ಸ್, ನೇಮ್ ಆಫ್ ಆರ್ಟಿಕಲ್ಸ್ ಆ್ಯಂಡ್ ಪಿಕ್ಟೋಗ್ರಫಿ. ಫಸ್ಟ್ ನೇಮ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದರೆ ಪೆನ್, ಎರೇಸರ್, ಬುಕ್ ಈಸ್ ಆರ್ಟಿಕಲ್ಸ್. ದಿ ನಂಬರ್ ಈಸ್ ಅದರ ಒಂದು ಪೆನ್ನಿನ ನಂಬರ್ ಎಷ್ಟು ಪೆನ್ಸ್ ಅಂತ. ಫಸ್ಟ್ ಆರ್ಟಿಕಲ್ ಈಸ್ ಫಸ್ಟ್ ಒನ್ ಈಸ್ ಪೆನ್, ಸೆಕೆಂಡ್ ಈಸ್ ಎರೇಸರ್, ಥರ್ಡ್ ಈಸ್ ಬುಕ್, ಫೋರ್ತ್ ಈಸ್ ಪೆನ್ಸಿಲ್ ಆ್ಯಂಡ್ ಒನ್ ಈಸ್ ಶಾರ್ಪ್ನರ್. ನೆಕ್ಸ್ಟ್, ಆರ್ಟಿಕಲ್ಸ್. ಪೆನ್ ಈಸ್ ಹೌ ಮಚ್? 5, eraser is 3, books is 6, pencil is 2 and 1 is sharpener. Okay, yes, same as it is article. Pen, eraser, book, pencil and sharpener. Yes, ಇದರ ಒಂದು ಪಿಕ್ಟೋಗ್ರಫಿ ಮೀನ್ಸ್ ಡಯಾಗ್ರಾಮ್ ಬಿಡಿಸ್ತಾ ಹೋಗಬೇಕು. ಎಸ್, ಪೆನ್ ಡಯಾಗ್ರಾಮ್ ಇಷ್ಟು 5 ಪೆನ್ಸ್. 5 ಪೆನ್ಸಿನ
diagram. Next is eraser. Eraser is 3. Next books. Books is how much? 6. Next pencil. Pencil is 2. Next sharpener. Sharpener is 1. ಈ ರೀತಿ ಡಯಾಗ್ರಾಮಲ್ಲಿ ಡ್ರಾ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ 3. ದಿ ನಂಬರ್ ಆಫ್ ಬಲ್ಬ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಎ ವೀಕ್ ಬೈ ಫ್ಯಾಕ್ಟರಿ ಇನ್ ಗಿವನ್ ಬಿಲೋ. ಇಲ್ಲಿ ಬಲ್ಬ್ಸ್ನ ಫ್ಯಾಕ್ಟ್ರಿಯಲ್ಲಿ ಅಪ್ ಟು 1 ವೀಕಲ್ಲಿ ಎಷ್ಟು ಬಲ್ಬ್ಸ್ನ ಡೇ ಬೈ ಡೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಡ್ರಾ ಎ ಪಿಕ್ಟೋಗ್ರಫಿ ರೆಪ್ರೆಸೆಂಟ್ ದಿ suitable scale. First days of the week is number of bulb is manufacturing Monday, Tuesday, Wednesday, Thursday, Friday. Monday to 50 manufacturing ಮಾಡಿದರೆ Tuesday is 40, Wednesday is 60, Thursday is 20, Friday is 30 and Saturday is 40. ಇದಕ್ಕೆ ನಾವು ಗ್ರಾಫ್ ಹಾಕ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಎಸ್, ಲುಕ್ ಅಟ್ ದಿಸ್. ಇಲ್ಲಿ 50, 40, 60, 20, 30, 40 ಇದೆ ಅಂದರೆ 10 ಡಿಫ್ರೆನ್ಸ್ ಇದೆ. 20, 30ಗೆ 10 ಡಿಫ್ರೆನ್ಸ್ ಇದೆ, 30, 40ಗೆ 10 ಡಿಫ್ರೆನ್ಸ್, ಆ್ಯಂಡ್ 40, 50 ಈ ರೀತಿ 10 ಡಿಫ್ರೆನ್ಸ್ ಇದೆ. ಇದನ್ನು ಗ್ರಾಫಲ್ಲಿ ನಾವು ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ಸಲ್ಲಿ ಯೂಸ್ ಮಾಡ್ತಾ ಹೋಗಬೇಕು. ಎಸ್, ಲುಕ್ ಅಟ್ ದಿಸ್. ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ, ಇದನ್ನು ವೈ ಆ್ಯಕ್ಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ಮಂಡೇ ಟು ಸಾಟರ್ಡೆ ಎಕ್ಸ್ ಆ್ಯಕ್ಸಸ್ಸಲ್ಲಿ 10 ಡಿಫ್ರೆನ್ಸ್ ಇದೆ. 10 ವೈ ಆ್ಯಕ್ಸಸ್ಸಲ್ಲಿ 30, 40, 50, 60, 70, 80. Okay. Yes. Look at this. First is Monday. Monday is 50. Yes. Monday 50. Yes. 50. ಇಲ್ಲಿದೆ 50. ಇದನ್ನು ಬಾರ್ಗ್ರಾಫ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಸ್ 40. Next is 60. Next is 60. Next is 20. Thursday 20. Yes, Friday is 30. Yes, Saturday is 40. Okay. The scale 1 centimeter is equal to 10 difference ಇದೆ 10 units. Next example, the marks scored by Rajiv in the annual examinations are follows. Subjects up to Hindi ಇಂದ social science ವರೆಗಿದೆ. ಇದರೊಂದು ಬಾರ್ ಗ್ರಾಫ್ ಹಾಕಿದೆ. ಎಸ್, ಆಲ್ರೆಡಿ ಬಾರ್ ಗ್ರಾಫ್ ಹ್ಯಾಸ್ ಶೋನ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಟು ಕಂಪ್ಲೀಟ್ ಆಗಿದೆ. ಎಸ್, ವಾಟ್ ಈಸ್ ಬಾರ್ ಗ್ರಾಫ್? ದಿ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಎ ಕಾಲಮ್ಸ್ ಬೈ ಡ್ರಾಯಿಂಗ್ and verticals or horizontal and rectangle with uniform space between them is called bar graph. ಇದನ್ನು ನಾವು ಹಾರಿಜೆಂಟಲಲ್ಲಿ ರೆಕ್ಟ್ಯಾಂಗ್ಯುಲರಲ್ಲಿ ಹಾಕಿದ್ವಲ್ಲ, ಈ ಒಂದು ಡಯಾಗ್ರಾಮ್ಗೆ ನಾವಿಲ್ಲಿ ಬಾರ್ ಗ್ರಾಫ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ದ ಇಂಟರ್ಪ್ರಿಟೇಷನ್ ಆಫ್ ಬಾರ್ ಗ್ರಾಫ್. ಇಲ್ಲಿ ಬಾರ್ ಗ್ರಾಫ್ ಮೇಲೆ ಕೆಲವು ಕ್ವಶನ್ಸ್ ಇದೆ. ದಿ ಫಾಲೋಯಿಂಗ್ ಬಾರ್ ಗ್ರಾಫ್ ಶೋನ್ ಇನ್ ದಿ ಸೇಲ್ಸ್ ಆಫ್ ಬೇಕರ್ಸ್ ಶಾಪ್ ಇನ್ ದಿ ಡೇ is chocolates, biscuits, cakes, buns and bread. It is items and rupees. What is the information is given by the bar graph? ಈ ಬಾರ್ ಗ್ರಾಫ್ ನಮಗೆ
ಏನೊಂದು ಇನ್ಫಾರ್ಮೇಷನ್ಸ್ ಕೊಡ್ತಿದೆ. ಈಸ್ ರುಪೀಸ್ ಆ್ಯಂಡ್ ಸೇಲ್ಸ್ ಆಫ್ ದಿ ಬೇಕರ್. rupees and sales of baker. Next, what is the sale of buns and cake? Like buns and cake. Sale ಎಷ್ಟಾಗಿದೆ? Let's look at this. Is exact 200. ಇದು 200ಗಿಂತ ಚೂರು ಇನ್ಕ್ರೀಸ್ ಆಗಿದೆ. Is 250. Off is 250. Next, cake is okay. Cake is 250. Buns is exact value is 450. 450 and 500 is 450. Next, which item is maximum sale? ಇದರಲ್ಲಿ ಯಾವ ಐಟಮು ಜಾಸ್ತಿ ಸೇಲ್ ಆಗಿದೆ? is chocolates is 600. minimum sale is biscuits is 200. Bar graph representations is relationship between the sales and the baker items in the rupees. ಇದರಲ್ಲಿ ಆಲ್ರೆಡಿ ಬಾರ್ ಗ್ರಾಫ್ ಹಾಕಿದೆ. ಸೇಲ್ಸ್ ಆಫ್ ಬನ್ is more sales is compares to is ಇಲ್ಲಿ ಕೇಕಿನ ಬನ್ಸ್ ಸೇಲ್ ಜಾಸ್ತಿ ಆಗಿದೆ. ಎಸ್ ಚಾಕ್ಲೇಟ್ ಐಟಮ್ಸ್ is not the maximum sale. Chocolate item is not the maximum sale. Yes. Not ಕೊಟ್ಟಿದ್ದಾರೆ is no. Next, biscuit items has minimum sale. Biscuit item is minimum sale. Yes. Next, example 1. Marks obtained the Aziz in a of yearly examinations in different subjects in below. Yes. ಅಜೀಜ್ ಅನ್ನೋ ಒಂದು ಸ್ಟೂಡೆಂಟ್ಸ್ನ ಒಂದು ಮಾರ್ಕ್ಸ್ ಇದೆ ಇಲ್ಲಿ. ಇಟ್ ಈಸ್ ಆಫ್ ಇಯರ್ ಎಕ್ಸಾಮಿನೇಷನ್ದು ಈ ಸಬ್ಜೆಕ್ಟ್ಸ್ ಆ್ಯಂಡ್ ಮಾರ್ಕ್ಸ್. ವಾಟ್ ಈಸ್ ದಿ ಇನ್ಫಾರ್ಮೇಷನ್ ಈಸ್ ಗಿವನ್ ಬೈ ದಿ ಬಾರ್ ಗ್ರಾಫ್. ಈ ಒಂದು ಬಾರ್ ಗ್ರಾಫ್ ನಮಗೆ ಏನು ಇನ್ಫಾರ್ಮೇಷನ್ಸ್ ಕೊಡ್ತಿದೆ? ಈಸ್ ಮಾರ್ಕ್ಸ್. ದೆನ್ ಮಾರ್ಕ್ ಎ ಲಿಸ್ಟ್ ಇನ್ ಸಬ್ಜೆಕ್ಟ್ ಮಾರ್ಕ್ಸ್ ಆ್ಯಂಡ್ ಸ್ಕೋರ್ಡ್ ಬೈ ಈಚ್ ದೆಮ್. ಎಲ್ಲ ಒಂದು ಸ್ಕೋರಿನ ಒಂದು ಮಾರ್ಕ್ಸು ಇದನ್ನು ಲಿಸ್ಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್, ನೇಮ್ ದಿ ಸಬ್ಜೆಕ್ಟ್ ವಿಚ್ ಅಜೀಜ್ ಇಸ್ ಸ್ಕೋರ್ಡ್ ಇನ್ ಹೈಯೆಸ್ಟ್ ಮಾರ್ಕ್ಸ್. ಅಜೀಜ್ ತೆಗೆದಿರೋಂಥ ಹೈಯೆಸ್ಟ್ ಮಾರ್ಕ್ಸ್ ಇಸ್ ಕನ್ನಡ ಸಬ್ಜೆಕ್ಟ್. ನೇಮ್ ಸಬ್ಜೆಕ್ಟ್ ಇಸ್ ಕನ್ನಡ. ಥರ್ಡ್ ಒನ್ ಇಸ್ ಕನ್ನಡ. ನೇಮ್ ದ ಸಬ್ಜೆಕ್ಟ್ ವಿಚ್ ಆಸ್ ಸ್ಕೋರ್ಡ್ ಬೈ ದಿ ಲಿಸ್ಟ್ ಅಂದರೆ ಕಡಿಮೆ ಈಸ್ ಸೋಷಲ್ ಆ್ಯಂಡ್ ಸೈನ್ಸ್. ಎಸ್ ಸ್ಟಡಿ ದಿ ಬಾರ್ ಗ್ರಾಫ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ಇದೆ ಆ್ಯಂಡ್ ನಂಬರ್ ಆಫ್ ಕಾಪೀಸ್ ಆರ್ ಸೋಲ್ಡ್. ಎಷ್ಟು ಕಾಪೀಸು ಸೋಲ್ಡ್ ಆಗಿದೆ? ಫಸ್ಟ್ ಕ್ವಶನ್, ವಾಟ್ ಇನ್ಫಾರ್ಮೇಷನ್ಸ್ ಇಸ್ ಗಿವನ್ ಇನ್ ದ ಬಾರ್ ಗ್ರಾಫ್. ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದೆ? ಇಟ್ ಈಸ್ ಎ ನಂಬರ್ ಆಫ್ ಕಾಪೀಸ್ ಸೋಲ್ಡ್. ಆನ್ಸರ್ ಈಸ್ ದಿ ನಂಬರ್ ಆಫ್ ಕಾಪೀಸ್ sold. Next, mention the sale taken in this bar graph. Scale. ಇದರ ಒಂದು scale is 100, 200, 300 means 100 difference ಇದೆ. Scale is 100. Yes, 1 unit is 100. Next, write the number of magazines sold in each languages. ಎಷ್ಟೆಷ್ಟು ಮ್ಯಾಗ್ಝಿನ್ಸ್ ಸೋಲ್ಡ್ ಆಗಿದೆ ಈ ಎಲ್ಲ ಒಂದು 6 ಲ್ಯಾಂಗ್ವೇಜಸ್ಗೆ. ಫಸ್ಟ್ ಕನ್ನಡ. ಎಸ್ ಕನ್ನಡ is 800. Telugu is 400, Marathi is 300 and English is 500, Tamil is 100 and Hindi is 200. Okay. Yes. The total number of magazines sold in 800 plus 400, 300, 500, 100 and 200 is 2300. Next, arrange the number of copies in magazine in sold in different languages in ascending order. ಇಲ್ಲಿ ಇರುವಂತಹ ಒಂದು ನಂಬರ್ ಆಫ್ ಕಾಪೀಸಲ್ಲಿ ಮ್ಯಾಗ್ಝಿನ್ಸಲ್ಲಿ ಸೋಲ್ಡ್ ಆಗಿರೋದ್ರಲ್ಲಿ ಅಸೈಂಡಿಂಗ್ ಆರ್ಡರ್ ಅಂದರೆ ಸ್ಮಾಲೆಸ್ಟ್ ಟು ಗ್ರೇಟೆಸ್ಟ್, ಚಿಕ್ಕದಿಂದ ದೊಡ್ಡನ್ನ ಅರೇಂಜ್ ಮಾಡ್ತಾ ಹೋಗಬೇಕು. ಫಸ್ಟ್ ಇಸ್ 200, 300, 100, 200, 300, 400, 500 and 800. Okay.